ಇಟ್ಕೊಳ್ಳೋಣ ಅಂದ್ರೆ ಅವ್ನ್ ಪ್ರಾಜ್ವಲ್ ಅಯ್ಯೋ ಕಡೆ ಮಮ್ಮಿ ಎಷ್ಟು ಚೆನ್ನಾಗಿ ಕಾಣ್ತದೆ. ಇದು ದೇವ್ರಿಗೆ ತಗೊಂಡಿದ್ದು, ಇದು ದೇವ್ರಿಗೆ ತಗೊಂಡಿದ್ದು ಆಯ್ತಾ? ಅದೆಲ್ಲ ಬಿಡ್ರಿ, ವಿಷಯ ಅದಲ್ಲ. ಸಣ್ಣ ತಮ್ಮ ಸಣ್ಣ ನನ್ನ ಮಗಳು ಕೊಡ್ಬೇಕು ಅಂತ ಇದ್ದೀನಿ. ಇದು ಹೆಂಗಂತ ಗೊತ್ತಾ? ಈ ಚೈನೀಸರೆಲ್ಲ ಇದೇ ತರ ಮಾಡ್ತೀನಿ. ಕೆಫೆ ಮಾಡಿದ್ರಲ್ಲ ಅದು ಸಕ್ಕದಾಗಿ ಇಷ್ಟ ಆಗ್ಬಿಟ್ಟಿತ್ತು. ಅದನ್ನ ಅಯ್ಯೋ ಸೋರು ಅಂತ ಬಿದ್ದು ಬಿದ್ದು ಮಿನಿ ಬ್ಲಾಗೇ ಮಾಡ್ಬೋದು. ಎಷ್ಟರ ಈ ಆಪ್ತ ಮಿತ್ರ ಫಿಲಮ್ ಇದೆಯಲ್ಲ, ಅಲ್ಲ ಆಕೆ ಮಡ್ವೆ ಅಂತ ಈ ಕಲರ್ ನಾನು ಕಟ್ ನಾ ಬೇರೆ ಕಲರ್ ನಾನೇ ತಗೊಂಡಿದ್ದ ಕಲರ್. ಈ ಕ್ಲಿಪ್ ಕಲರ್ ಅಲ್ಲ, ಈ ಕ್ಲಿಪ್ ನನಗೆ ಕೊಡು. ಇಷ್ಟದ ತಾನೇ ತಗೋ ಅಯ್ಯೋ ಬಿಚ್ಕಡೆ ಸಾಕು. ತೋರಿಸ್ತೀನಿ. ನಾನು ಹೇಳ್ತೀನಿ ಇಲ್ಲ ಅಕ್ಕ ಆರ್ಡರ್ ಮಾಡಿದ್ರು. ಆಕ್ಚುಯಲ್ ಆಗಿ ಇದು ಒಂದೇ ಬ್ಯಾಗಲ್ಲಿ 4 ಗೋಣಿ ಚೀಲ, 2 ಗೋಣಿ ಚೀಲ, ಒಂದು ಟಾಪು, ಒಂದು ಪ್ಯಾಂಟು, ಒಂದೇ ಒಂದು ನೈಟಿ, ಇಷ್ಟೇ ಹಿಡ್ಕೊ ಬಂದಿದ್ದು. ಇಷ್ಟೇ ಹಿಡ್ಕೊ ಬಂದಿದ್ದು ನಮ್ಮ ಆಮೇಲೆ ತಗೊಂಡು ಅವಳಿಗೆ ಹಾಕೊಟ್ಟೆ. ನೀನ್ ನನ್ನ ಕೊಚ್ಬಿಟ್ಟು ಮುಟ್ಟಂಗಿಲ್ಲ. ಮಲ್ಲೇಶ್ವರಂಗೆ ಹೋದ್ವಿ, ಇರೇಸದ ಮಲ್ಲೇಶ್ವರಂಗೆ ಹೋದ್ವಿ. ಈಗ ಕ್ಲಿಪ್ ತಗೊಳ್ಳಿ ಅಂದ್ರೆ ಸಾಮಾನ್ಯವಾಗಿ ಒಬ್ರು 3, 4 ಆ ತರ ತಗೋಬಹುದು. ನಮ್ಮನೇಲಿ ಕ್ಲಿಪ್ಪೇ ನೋಡಿಲ್ಲ ಜಗತ್ತಲ್ಲಿ. ನಮ್ಮನೇಲಿ ಜಗತ್ತಲ್ಲಿ ನಮ್ಮ ಹೆಂಗಸ್ರು ಕ್ಲಿಪ್ಪೇ ನೋಡಿಲ್ಲ. ನಂದು ಹೆಂಗಾಗ್ಬಿಟ್ಟು ಗೊತ್ತಾ ಅಮ್ಮ, 100 ಬರೀ 99 ಅಂತ ಕರ್ಕೊಂಡು ಹೋಗ್ಲಾ 500 ರೂಪಾಯಿ ಅಮ್ಮ, ಎಷ್ಟು ಗೊತ್ತಿರಮ್ಮ ಇದು. ನನಗೂ ಹೊಟ್ಟೆ ಮಲ್ಲೇಶ್ವರಂಗೆ ಹೋದ್ವಿ. ಕ್ಲಿಪ್ ತಗೊಳ್ಳಿ ಅಂದ್ರೆ ಬಕೆಟ್ ಅಲ್ಲಿ ತಗತ್ತದೆ. ಅಕ್ಕ ಬಿಲ್ ಹೆಂಗೆ ಏರಿಸ್ತಾರೆ ಅಂದ್ರೆ ಆ ಕ್ಲಿಪ್ಪಿನ ಅಂಗಡಿನೇ ಮುಚ್ಚೋಗ
ನೋಡಿ ನಮ್ಮ 3 ಜನ ಸಾಕಿತ್ತು. ಇವಮ್ಮ ಕ್ಲಿಪ್ ನೋಡಂಗಿಲ್ಲ. ಬಟ್ಟೆ ಮುಚ್ಚೋದು ಹಿಂಗೆ. ನನ್ನ ಕ್ಲಿಪ್. ಇವಮ್ಮ ಕ್ಲಿಪ್ ಕೇಳಂಗಿಲ್ಲ. ಅಯ್ಯೋ ನನ್ನ ಕ್ಲಿಪ್. ಲಾಕರಲ್ಲಿ ಇಟ್ಟು ಬಂದವ್ರೆ ಕ್ಲಿಪ್. ನಮ್ಗೆ ಬಿಡ್ತೀಯ. ಇಲ್ಲ ಬಿಡ ಖಾಲಿ ಇಟ್ರಲ್ಲ. ಅಯ್ಯ ಸರ ಕೊಡಿಲಿ. ಅಲ್ಲ ಈ ಬ್ಯಾಗ್ ಒಳಗಿರೋದೆಷ್ಟು ಎಲ್ಲ ಅಲ್ಲಿಂದ ತಂದಿರೋದಾ? ಈ ಆಂಟಿದಿರಿಗೆ ನೈಟಿ ಬೇಕು ಅಂತ ಇಲ್ಲಿದ್ದಿದ್ ಕಾರಣ ಸುತ್ತಾಕೊಂಡು 1.5 ಕಿಲೋಮೀಟರ್ ಹಿಂಗ್ ಕರ್ಕೊಂಡೋಗಿ ಅಲ್ಲಿ ನೈಟಿ ತಗೊಳ್ರಿ ಅಂದ್ರೆ ಇವಮ್ಮ ಬ್ಲೌಸ್ ಎಲ್ಲ ಬ್ಲೌಸ್ ತಗೊಳ್ಳಾರ ಏನ್ ಮಾಡ್ಬೇಕು, ಬ್ಲೌಸ್ ಹಿಂಗ್ ತೋರಿಸ್ತಾ ಇದಾರೆ ಅಂದ್ರೆ ಇದು ಚೆನ್ನಾಗೈತೆ. ಕುತ್ಕ ಓಕೆ ಕುತ್ಕ. ಈಗ ಮಮ್ಮ ನೀನ್ ಏನ್ ಮಾಡ್ತೀಯ? ಈಗ ಒಂದ್ ಡ್ರೆಸ್ ನೋಡ್ತೀಯ. ಡ್ರೆಸ್ಸಿಗೆ ಚೆನ್ನಾಗೈತೆ. ನಾನು ಮಮ್ಮ ಇದನ್ನ ನೀನ್ ಏನಂತೆ ಸರ್ ಇದ್ ರೇಟ್ ಹೇಳಿ ಸರ್ ಅಂತೀಯ. ಕರೆಕ್ಟಾ? ಇವಮ್ಮ ಅಲ್ಲ ಹಿಂಗ್ ಬಿಚ್ತು ಬ್ಲೌಸು ಇದೆ ಹಿಂಗ್ ಹಾಕೊಂಡು ರೇಟ್ ಎಷ್ಟು? 600 ರೂಪಾಯಿ ಅದು. ಏಯ್ ಬೇಡ. ನಾನು ಮುಂದೆ ಕಾರಲ್ಲಿ ಹೋಗ್ಬಿಟ್ಟು ಆಯ್ತಾ? ಈ ನೈಟಿ ತಗೊಳ್ಳೋನು 250 ರೂಪಾಯಿ ನೈಟಿ ಇದು ಆಯ್ತಾ? ಈ ನೈಟಿಗೆ 250 ರೂಪಾಯಿ ಕೊಟ್ಟಿದೀವಿ. ಅವ್ರು ನೈಟಿ ತೋರ್ಸೋ ಅಂದ್ರೆ ನೀವ್ ಯಾವ ಅಂಗಡಿನೇ ತಗೊಂಡೋಗ್ರಿ, ನಾನು ಈಗ ಕೊಡೋಗ್ತೀನಿ. ಈ ಅಮ್ಮ ಬರ್ತಾ ಈ ಅಮ್ಮನ 500 ರೂಪಾಯಿ ಅವ್ರ ದೊಡ್ಡಮ್ಮ ಕೊಟ್ಟಿರೋ 500 ರೂಪಾಯಿ ನನಗೆ 500 ರೂಪಾಯಿ ತೋರಿಸಿ ಇಲ್ಲೂ ಪಾರ್ವತಮ್ಮ 500 ರೂಪಾಯಿ ಕೊಟ್ಟೈತೆ ಏನನ ತಗೊಳ್ಳೋಣ ಅಂತ. ಸರಿ ಅಮ್ಮ ಆತು ಅಂತ ಸುಮ್ಮನಿದ್ದೆ. 1 ರೂಪಾಯಿ ಖರ್ಚು ಮಾಡಿಸಿಲ್ಲ. ನೈಟಿ ತಗೊಳ್ಳೋ ಜಾಗದಲ್ಲಿ ಈ ಅಮ್ಮ ಏನಂತು 1000 ರೂಪಾಯಿಗೆ 4 ನೈಟಿ. ಇವಮ್ಮ ಏನಂತು ಮಿಲು ನೀನು ಕೊಡ್ಸಿಯಾ ಬೇಡ ನಾನೇ ನಿಮ್ಮ ಅಮ್ಮಂಗೆ ಕೊಡಿಸ್ತೀನಿ ಅಂತ. ಅವಾಗ ಏನ್ ಲೆಕ್ಕ ಬಂತು, ಪಾರ್ವತಮ್ಮನ ದುಡ್ಡಲ್ಲಿ 2 ನೈಟಿ, ಯಶೋದಮ್ಮನ ದುಡ್ಡಲ್ಲಿ ಗೌರಮ್ಮಂಗೆ 2 ನೈಟಿ ಅಲ್ವಮ್ಮ. ಈಗ ನಾನು ಹಿಂಗೆ ಇವಮ್ಮಂಗೆ 500 ರೂಪಾಯಿ ಕೊಡ್ಬೇಕು. ಆಯ್ತಾ ಫ್ರೆಂಡ್ಸ್? ಈಗ ನೋಡಿ ನಮ್ಮಮ್ಮ 50 ರೂಪಾಯಿ ತಗೊಂಡಿರೋ ರೋಸು. 100 ರೂಪಾಯಿ 25 ರೂಪಾಯಿ ಒಂದು. ಆಮೇಲೆ ಹಣೆ ಬೊಟ್ಟು ಇಲ್ಲೆಲ್ಲೂ ಸಿಗ್ತಿರ್ಲಿಲ್ವಾ? ನಮ್ಮಮ್ಮ ಒಂದ್ 6 ತಿಂಗಳಿದೆ ಇದೊಂದು ಪಫ್ ಒಂದ್ 50 ಸರಿ ನಾನು ಪಫ್ ತಗತ್ತಿದ್ದೆ, ನೀನ್ ಬಿಡ್ಲಿಲ್ಲ. ನಾನು ಪಫ್ ತಗತ್ತಾ ಇದ್ದೆ, ಬಿಡ್ಲಿಲ್ಲ. ಯಾವ್ದೋ ಕಾಂಜಿ ಪಿಂಜಿ 20 ರೂಪಾಯಿ ಪಫ್ ನಾನು 6 ತಿಂಗಳು ಮಾತು ಕೇಳಿದೆ. ಮೇಡಮ್ ಅವರು ಮೇಕಪ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಸರ್ಪ್ರೈಸ್. ಇದಕ್ಕೆ ಎಷ್ಟು ಗೊತ್ತಾ ಫ್ರೆಂಡ್ಸ್? 200 ರೂಪಾಯಿ. 200 ರೂಪಾಯಿ. ಯಶೋದಿ ಅವ್ರದ್ದು ಖರ್ಚೀಫು. ಯಶೋದಮ್ಮ ಎಂತ ಇದು ಅಂದ್ರೆ ಊರಲ್ಲಿ ಮಾರಿ ಆಡ್ದಂಗ್ ಆಡುತ್ತೆ. ಬೆಂಗಳೂರಲ್ಲಿ ಫುಲ್ ಡೀಸೆಂಟ್ ಈ ಅಮ್ಮ. ಈ ಅಮ್ಮಂಗೆ ಜೂಡಿಯೋ ಅಲ್ಲಿ ಕಾಲು ಐತೆ ನಾನು ಮೊದ್ಲೇ ಈ ಅಮ್ಮನ್ ಲೈನಲ್ಲಿ ನಿಂತ್ಕೋ ಕ್ಯೂ ಜಾಸ್ತಿ ಐತೆ ಅಂದ್ಬಿಟ್ಟು ನಿಲ್ಸ್ಬಿಟ್ಟೋದ್ರೆ ಈ ಜೂಡಿಯೋ ಕ್ಯೂನೋ 1 ಅವರ್ ಬೇಕು. ಬಟ್ಟೆ ತಗೊಳಕ್ಕೂ ಅಷ್ಟೊತ್ತಾಗಲ್ಲ, ಬಿಲ್ ಹಾಕ್ಸಕ್ 1 ಅವರ್ ಬೇಕು. ಇರೋ ನೇರ್ ಪಾಲಿಶ್ ರಿಮೂವರ್ ತರ್ತೀನಿ ನಿತ್ಕ ಅಂದ್ರೆ ಈ ಅಮ್ಮ ನಿತ್ಕೊಂಡಿಲ್ಲ. ಆಮೇಲೆ ಅವ್ರೇನ್ ಬಂದ್ರು, ನಿಮ್ಗೆ ಯಾರು ಹೇಳಿದ್ ಮುಂದಕ್ಕೆ ಹೋಗು ಅಂತ. ಇವರೇ ಹೇಳಿದ್ರು. ಏನ್ ಮಾಡ್ತಾರೆ, ನನಗ್ ಜಾಗ ಇಂಪಾರ್ಟೆಂಟ್, ನನಗ್ ಕಾಲು ಹೋಯ್ತಾ ಇರೋದು. ಅದಾದ್ಮೇಲೆ ಇದು ವಾಟರ್ ಪ್ರೂಫ್ 500. ಯಾರ ಮನೆ ಕುರಿತೀರ ನೀವು 500 ರೂಪಾಯಿ ಕೊಟ್ಟು 500 ರೂಪಾಯಿ ಕೊಟ್ಟು ಬಂದಿಯೇ ಪಪ್ಪಿ ನೀನು. ನಮಗೆ ಅದು ರೈಟೇ ನೋಡಿಲ್ಲ ನಾವು. ನಂದು ಬೆಂಗಳೂರಿಂದ ಎತ್ಕೊಂಡ್ ಬಂದಿರೋ ಬಾಟ್ಲ್ ನಂದು ಎತ್ಕೊಂಡ್ ಬಂದಿಲ್ಲ, ಯಶೋದಮ್ಮ ಕೊಟ್ಟಿರೋದು. ಅಲ್ಲಿ ಬಾಟ್ಲ್ ಎತ್ಕೊಂಡ್ ಅಲ್ಲಿ ಕೊಟ್ಟಿರೋದೇನು ಹೋಗ್ತಾರೆ. ಹಾಕೊಂಡಿರೋದು ಟಾಪು 2ನೇ ಟಾಪು. ನೋಡಿ ನಮ್ಮನೆ ಡಸ್ಟ್ಬಿನ್ ಹಾಕದೇ ಇಲ್ಲ ನಾವು ಡಬ್ಬಗಳನ್ನ. ಶೆಟ್ಟಿ ಕೊಡ್ತೀವಿ. Why? I don't understand. ಇದ್ರೊಳಗು ಇದು ಅವಳೆ ಅದ್ರೊಳಗೂ ಡಬ್ಬಗಳು. ಇದ್ರಲ್ಲೂ ಡಬ್ಬಗಳು. ಇಲ್ಲೂ ಹೊರಗಿಟ್ಟಿಲ್ಲ. ತಗೊಂಡೋದಲ್ಲ ಮೊಸರು. ಇಲ್ಲ ಇದೆ. ನೋಡಿ ಫ್ರೆಂಡ್ಸ್ ಇದು ಯಾರ್ದೋ ಶರ್ಟ್ ಅಂತೆ. ನಮ್ಮ ಮನೇಲಿ ನಾನು ಮಿಂಟಿದ್ದೆ ಆಂಟಿ ಕಳ್ಳಿ ಎತ್ಕೊ ಬಂದಿರೋದು. ಹರಿ ತಿಂತಾ ಇದ್ನ ತಕ್ಕಂದ ನನ್ ಬ್ಯಾಗ್ ಒಳಗೆ ಹೊಸಕ್ ಹೋದ. ನೋವಿದೆ, ಆಕ್ರೋಶ ಇದೆ. ಫೋನ್ ಮಾಡೋನ್ಗೆ ಅವನೊಬ್ಬ ಅಂಕಲ್ ಕಳ್ಳ, ಈ ಅಮ್ಮ ಆಂಟಿ ಕಳ್ಳಿ. ಯಾರಿಗಾದ್ರೂ ಈ ಸರದ್ದು ಲಿಂಕ್ ಬೇಕಿದ್ರೆ ಪ್ಲೀಸ್.
ಅದು 150 ರೂಪಾಯಿ. ಇದಕ್ಕ ಹೌದು. ನಾನು 10 ರೂಪಾಯಿ ಅನ್ಕೊಂಡಿದ್ದೀನಿ. ಈ ಸರ ಬಂದು 150, ಈ ಸರ ಬಂದು 450. ಯಾರಿಗನ್ನ ಬೇಕಿದ್ರೆ ಪ್ಲೀಸ್ DM ಮಾಡಿ. ಏನಿದು ನಮ್ಮ ಅನುರಾಗ್ ಅವ್ರಿಗೆ. ಈ ಯಶೋಧ ಬಾಯಿ ಎಷ್ಟು ಬರ್ಗೇಟ್ ಐತೆ ಅಂದ್ರೆ ಮಸಾಲೆ ದೋಸೆಗೆ ನಮ್ಗೆ 4 ಸ್ಪೂನ್ ಕೊಟ್ಟವ್ರು. ಮಸಾಲೆ ದೋಸೆಗೆ 4 ಸ್ಪೂನ್ ಕೊಟ್ಟವ್ರು. ಅದೊಂದು ಡಸ್ಟ್ಬಿನ್ಗೆ ಹಾಕೊಂಡ್ರೆ ಬ್ಯಾಗಲ್ಲಿ ಹಾಕೋ. ದೇವ್ಕ ಬಂದೈತೆ. ನೋಡಿ ಫ್ರೆಂಡ್ಸ್, 160 ರೂಪಾಯಿ ಬರ್ತಾ. ಟಿಕೆಟ್ ಎಷ್ಟು ಈ ಅಮ್ಮಂಗೆ? 100 ರೂಪಾಯಿ, 115 ರೂಪಾಯಿ, ನೀನ್ ಎಷ್ಟು ಇಸ್ಕೊಂಡ್ಯಾ? 150 ರೂಪಾಯಿ. ಹೋಗ್ತಾ 150 ರೂಪಾಯಿ. ಈಗ ನಮ್ಮ ಭದ್ರಾವತಿ ಬುಕ್ ಮಾಡಿದ್ರೆ ಎಷ್ಟು ದುಡ್ಡು? 150 ರೂಪಾಯಿ, ನೀನ್ ಅಂದಿದ್ದು ಎಷ್ಟು? 150 ರೂಪಾಯಿ. 160 ರೂಪಾಯಿ. ಈ ಅಮ್ಮ ಬರ್ತಾ ಖರ್ಚು ಮಾಡಿರೋದು ಏ, ತಡೆಯಮ್ಮ. 150. ಇವಾಗೂ ಮೇಡಮ್ ಏನ್ ಖರ್ಚು ಮಾಡಿಲ್ಲ. ಟ್ರೈನ್ ಅಲ್ಲಿ ತಿನ್ನಕ್ ಅಲ್ಲಿ ದುಡ್ಡಿಲ್ಲ ಅಂತ ಶಲ್ಲು ಕರ್ಕೊಂಡೋಗಿ ಶಾಪಿಂಗ್ ಮಾಡಿಸ್ಕೊಂಡ್ ಬಂದಿರೋದು ತಿನ್ನಕ್ಕೆ. ಅಲ್ಲಿಗೆ ಸ್ಟಾರ್ಟ್ ಆಗಿದ್ ನನಗ್ ಖರ್ಚು. ನಾನು 1 ರೂಪಾಯಿನೂ ಖರ್ಚು ಮಾಡಿ. ನಾನ್ ವೆಜ್ ಇದ್ರೆ ಇಷ್ಟು ಖರ್ಚು ಆಯ್ತಾ ಅದು ಇರ್ಲಿಲ್ಲ. 500 ರೂಪಾಯಿ ಇಟ್ಕೊಂಡು ನೆನ್ನೆ ಇದು ಇತ್ತು ಕೊಟ್ಲು. ನೈಟಿ. ಅಲ್ಲಿ ನೈಟಿ ಕೊಡ್ಸುವಾಗ ಒಂಥರ ಬಣ್ಣ, ನೈಟಿ ಕೊಡ್ಸಾದ್ಮೇಲೆ ಇನ್ನೊಂಥರ ಬಣ್ಣ. ಕಲರ್ ಕಲರ್ ಆಂಟಿದು ಫುಲ್ಲು. ಅವ್ವ ಮಕ್ಕಳಪ್ಪ ಅವ್ರು ನಮ್ ಜೊತೆ ಎಲ್ಲ ಅಡ್ಜಸ್ಟ್ ಆಗಲ್ಲ ಕಣ. ಅವ್ರು ಅಡ್ಜಸ್ಟ್ ಆಗಲ್ಲ. ಅದಕ್ಕೆ ನಮ್ ಜೊತೆನೆ ಓಡಾಡಿದ್ದು ನುಳ್ಕೊಂಡು. ನನಗ್ ಮಸಾಲೆ ದೋಸೆ ತಿನ್ನುವಾಗ ನಾನು ನನ್ನ ಗಂಡನ ಜೊತೆಗಾರೆ ಹೋಗ್ತೀನಿ ನಾನು. ಪಕ್ಕದಲ್ಲಿರೋ ಬಸ್ ಸ್ಟ್ಯಾಂಡ್ಗೆ ಬಿಡಲ್ಲ ನಿನ್ನ. ಅವ್ರ ಗಂಡ ನಾಯಿ ಇಲ್ಲ ಬರೋ ಹೆಂಡ್ತಿಲ್ಲ ಬರಲ್ಲ. Friends ಎಲ್ಲ ಕೇಳಲ್ವ ಚೆನ್ನಾಗ್ ಕಾಣ್ತಾ ಇಲ್ವಾ? ಹೋದ ವರ್ಷ ಅಲ್ಲಿ ಕರ್ಕೊಂಡೋಗಿದ್ದ, ಇಲ್ಲಿ ಕರ್ಕೊಂಡೋಗಿದ್ದ, ಅದ್ ಮಾಡ್ಬೇಕಿತ್ತು, ಇದ್ ಮಾಡ್ಬೇಕಿತ್ತು ಅಂತ ಈ ಅಮ್ಮ. ಇರು ಒಂದ್ ನಿಮಿಷ, ಇರು ನಾನ್ ಮಾತಾಡ್ತೀನಿ. ಹೋದ ವರ್ಷ ಏನು ಆಗಿರ್ಲಿಲ್ಲ. ಈ ವರ್ಷ ರಜಾ ಹಾಕಿ ಅದ್ ಮಾಡಿ ಸಾಲಾನೋ ಸೂಲಾನೋ ಈ ಅಮ್ಮ ಕೇಳಿದ್ ಮುಟ್ಟಿದೆಲ್ಲ ಕೊಡ್ಸಿದೀನಿ. ಉಸ್ರೆ ನನ್ನ ಬಿಟ್ರೆ ಮಾತ್ರ ಯಶೋದ ಐತೆ. ನೆಕ್ಲೆಸ್ ಜೊತೆಗೆ ಅಂದ್ರೆ ಮಲ್ಲೇಶ್ವರ ಅನ್ಸುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನನ್ನ ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನು ನಿಮ್ಮ ಅನುರಾಗ್ ಶಿವಮೊಗ್ಗದಿಂದ. ನಾನು ಪ್ರೀತು ನಮ್ಮ ಮನೆಯಿಂದ. ನಾನು ಯಶೋದ ಅವರಮ್ಮ. ಬಾಯ್ ಬಾಯ್.